ಆಂಜನೇಯನ ಜನ್ಮಸ್ಥಳ ಯಾವುದು ಅಂತ ನಿಮ್ಗೆಲ್ಲ ಗೊತ್ತು. ಆದ್ರೆ ಆಂಜನೇಯ ಜನ್ಮ ತಾಳಿದ್ದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾ? ಭಿಕ್ಷುಕನ ರೂಪದಲ್ಲಿ ಶಿವ ಅಂಜನಾದೇವಿ ಮನೆಗೆ ಬರ್ತಾನೆ. ಅಂಜನಾದೇವಿ ಮಗನಿಗೋಸ್ಕರ ಶಿವನ ಪೂಜೆ ಮಾಡ್ತಾ ಇರ್ತಾಳೆ. ಹೊರಗಿನಿಂದ ಒಬ್ಬ ಭಿಕ್ಷುಕ, ಅಮ್ಮ ನನಗೆ ತುಂಬಾ ಹಸಿವಾಗ್ತಾ ಇದೆ, ತಿನ್ನೋಕೇನಾದ್ರೂ ಕೊಡ್ತೀರಾ ಅಂತ ಕೂಗ್ತಾರೆ. ಆಗ ಅಂಜನಾದೇವಿ ಭಿಕ್ಷುಕನ್ನ ಒಳಗಡೆ ಕರೆದುಕೊಂಡು ಬಂದು ಊಟಕ್ಕೆ ಏರ್ಪಡಿಸಿ ನಂತರ ನೀವು ಕೈ ತೊಳೆದುಕೊಂಡು ಬನ್ನಿ, ನಾನು ಊಟ ಬಡಿಸ್ತೀನಿ ಅಂತ ಹೇಳ್ತಾಳೆ. ಆಗ ಭಿಕ್ಷುಕ, ನನ್ನ ಜೀವಮಾನದಲ್ಲಿ ಇದುವರೆಗೂ ಕೈಗಳಲ್ಲ, ನಾನು ಬಾಯಿ ಕೂಡ ತೊಳೆದಿಲ್ಲ, ಈಗಲೂ ಕೂಡ ಕೈ ತೊಳೆಯದೆ ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಂಜನಾದೇವಿ ಸರಿ ಅಂತ ಸುಮ್ಮನೆ ಆಗ್ತಾಳೆ. ಶಿವನಿಗೋಸ್ಕರ ಅಲಂಕರಿಸಿದ ಸಿಂಹಾಸನದ ಮೇಲೆ ಕುಳಿತುಕೊಂಡು ಈಗ ಊಟ ಬಡಿಸುವಂತ ತುಂಬಾ ಅಹಂಕಾರದಿಂದ ಹೇಳ್ತಾನೆ. ಆದ್ರೂ ಅಂಜನಾದೇವಿ ಏನು ಅನ್ನದೆ ಊಟನ ಬಡಿಸ್ತಾಳೆ. ಆಗ ಭಿಕ್ಷುಕ ಊಟ ಮಾಡ್ತಾ ಅರ್ಧಂಬರ್ಧ ಆಗದಿರೋ ಅನ್ನನ ಕೆಳಗಡೆ ಬಿಡ್ತಾ ಜೊಲ್ಲು ಸುರಿಸ್ತಾ, ಈ ಅನ್ನಕ್ಕೆ ಉಪ್ಪು ಖಾರ ಏನೂ ಇಲ್ಲ, ನಿನಗೆ ಅಡಿಗೆ ಮಾಡೋಕೆ ಬರೋದಿಲ್ಲ ಅಂತ ಅವಮಾನ ಮಾಡ್ತಾನೆ. ಆದ್ರೂ ಅಂಜನಾದೇವಿ ಏನು ಅನ್ನಬಾರದು ಅಂತ ಸುಮ್ಮನೆ ಇರ್ತಾಳೆ. ಆಮೇಲೆ ಭಿಕ್ಷುಕ, ಈ ಊಟನ ನಾನು ತಿಂದಿದ್ದಕ್ಕೆ ಸ್ವಲ್ಪ ಪುಣ್ಯ ಆದ್ರೂ ನಿಂಗೆ ಬರುತ್ತೆ, ಅಕಸ್ಮಾತ್ ಆಗಿ ಆ ಶಿವ ಏನಾದ್ರೂ ಈ ಊಟನ ತಿಂದಿದ್ರೆ ನಿಂಗೆ ಪುಣ್ಯ ಅಲ್ಲ, ಆ ಶಿವನ ಶಾಪ ಬರ್ತಾ ಇತ್ತು ಅಂತೇಳಿ ಅವಮಾನ ಮಾಡ್ತಾನೆ. ಆಗ ಅಂಜನಾದೇವಿ ತಾಳ್ಮೆ ಕಳೆದುಕೊಂಡು ನನ್ನ ಶಿವನ ಬಗ್ಗೆ ಏನಾದರೂ ಇನ್ನೊಂದು ಮಾತಾಡಿದರೆ ಅನ್ನೋ ಅಷ್ಟರಲ್ಲಿ ಶಿವ ಭಿಕ್ಷುಕನ ರೂಪದಿಂದ ತನ್ನ ನಿಜ ರೂಪದ ದರ್ಶನ ಕೊಡ್ತಾನೆ. ಅಂಜನಾದೇವಿ, ನೀನು ನನಗೋಸ್ಕರ ತುಂಬಾ ಕಠೋರವಾದ ತಪಸ್ಸು ಪೂಜೆಗಳನ್ನ ಮಾಡಿದ್ದೀಯ, ನಿನ್ನನ್ನು ಪರೀಕ್ಷಿಸೋಕೆ ನಾನು ಈ ರೂಪದಲ್ಲಿ ಬಂದೆ, ನಿನ್ನ ಭಕ್ತಿಗೆ ಮೆಚ್ಚಿ ಹನುಮಂತನ ರೂಪದಲ್ಲಿ ನಾನು ನಿನ್ನ ಗರ್ಭದಲ್ಲಿ ಜನ್ಮಿಸ್ತೀನಿ ಅಂತ ಆಶೀರ್ವಾದ ಮಾಡ್ತಾರೆ. ಆಂಜನೇಯನ ಜನ್ಮ ಆಗಿದ್ದು ಹೀಗೆ.